ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಶರೀರದ ಪ್ರಕಾರಗಳು. ಇಂದು ನಾವು ಒಟ್ಟು 5 ಪ್ರಕಾರದ ಶರೀರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಥೂಲ ಶರೀರ. ಈ ಶರೀರ ಪಂಚತತ್ವದಿಂದ ನಿರ್ಮಾಣವಾಗಿದೆ. ಅಂದರೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ತತ್ವ. ಪಂಚತತ್ವದ ಶರೀರದಲ್ಲಿ ಮಣ್ಣು ಅಥವಾ ಪೃಥ್ವಿ ತತ್ವ ಮತ್ತು ಜಲತತ್ವದಿಂದಾಗಿ ಆತ್ಮನಲ್ಲಿ ಶಕ್ತಿ ಕಡಿಮೆ ಆಗುತ್ತಾ ಬಂದಿದೆ. ಮನುಷ್ಯನ ಬುದ್ಧಿಯಲ್ಲಿ ಭೋಗಾಸಕ್ತಿ ಹೆಚ್ಚಾಗುತ್ತಾ ಹೋದಾಗ ಮನುಷ್ಯನ ಶರೀರವು ಜಡತ್ವಕ್ಕೆ ಬರುತ್ತಾ ಹೋಗುತ್ತದೆ. ಇನ್ನು ಎರಡನೆಯದಾಗಿ ಸೂಕ್ಷ್ಮ ಶರೀರ. ಮೃತ್ಯುವಿನ ನಂತರ ಶರೀರವು 3 ತತ್ವಕ್ಕೆ ಬರುತ್ತದೆ. ಪೃಥ್ವಿ ತತ್ವ ಮಣ್ಣಿನಲ್ಲಿ ಮಣ್ಣಾಗುತ್ತದೆ ಹಾಗೂ ಜಲ ಅಗ್ನಿಯಲ್ಲಿ ಭಸ್ಮವಾಗಿ ಆವಿಯಾಗಿ ಹೋಗುತ್ತದೆ. ಅಂದರೆ ಮನುಷ್ಯನ ಶರೀರ ಆಕಾಶ, ವಾಯು ಮತ್ತು ಅಗ್ನಿ ತತ್ವದಲ್ಲೇ ಉಳಿದುಕೊಳ್ಳುತ್ತದೆ. ಈ 3 ತತ್ವದ ಶರೀರವನ್ನು ಸೂಕ್ಷ್ಮ ಶರೀರ ಎನ್ನುತ್ತೇವೆ. ಮೂರನೆಯದಾಗಿ ಕಾರಣ ಶರೀರ. ಆತ್ಮನ ಜನ್ಮವಾದಾಗ ಮೊಟ್ಟ ಮೊದಲು ಅದರಲ್ಲಿ ಮನಸ್ಸು ಸೇರಿಕೊಳ್ಳುತ್ತದೆ. ನಂತರ ನಿಧಾನವಾಗಿ ಮನಸ್ಸು ಯೋಚಿಸುತ್ತಾ ಹೋಗುತ್ತದೆ. ಆಗ ಬುದ್ಧಿಯು ಬಂದು ಸೇರಿಕೊಳ್ಳುತ್ತದೆ. ನಂತರ ಬುದ್ಧಿಯು ಕರ್ಮಗಳನ್ನು ಮಾಡುತ್ತದೆ. ಇದರಿಂದ ಸಂಸ್ಕಾರಗಳು ನಿರ್ಮಾಣವಾಗುತ್ತವೆ. ಸಂಸ್ಕಾರಗಳಿಂದಾಗಿ ನಮ್ಮ ಕಾರಣ ಶರೀರ ನಿರ್ಮಾಣವಾಗುತ್ತದೆ. ಕಾರಣ ಶರೀರವು ಆಕಾಶ ತತ್ವದಿಂದ ನಿರ್ಮಾಣವಾಗಿದೆ. ಇನ್ನು 4ನೆಯದಾಗಿ ಮಹಾಕಾರಣ ಶರೀರ. ಈ ಮಹಾಕಾರಣ ಶರೀರವು 3 ತತ್ವದಿಂದ ಕೂಡಿದೆ. ಅಂದರೆ ಪರಮ ಆಕಾಶ, ಪರಮವಾಯು ಮತ್ತು ಪರಮ ಅಗ್ನಿ ತತ್ವ ಇದರಲ್ಲಿದೆ. ಶಿವಪುರಿಯಲ್ಲಿ ಆತ್ಮರು ಮಹಾಕಾರಣ ಶರೀರದಲ್ಲಿ ಇರುತ್ತಾರೆ. 5ನೆಯದಾಗಿ ಪರಮ ಮಹಾಕಾರಣ ಶರೀರ. ಪರಮ ಮಹಾಕಾರಣ ಶರೀರ ಪರಮ ಪ್ರಕಾಶದಿಂದ ನಿರ್ಮಿತವಾಗಿದೆ. ಈ ಶರೀರವು ಸರ್ವೋನ್ನತ ಉತ್ತಮ ಗುಣಮಟ್ಟದ ಆತ್ಮಗಳು ಅಂದರೆ ಬೇಹದ್ ಆತ್ಮರ ಶರೀರ. ಬೇಹದ್ ಆತ್ಮರ ಶರೀರ ಮಹಾಕಾರಣ ಶರೀರವಾಗಿದೆ. ಶರೀರ ಲೈಟ್ನ ಶರೀರವಾಗಿರುತ್ತದೆ. ಅಂದರೆ ಪ್ರಕಾಶಮಯವಾಗಿರುತ್ತದೆ. ಅಂದರೆ ಇದು ಆತ್ಮನ ಮೊಟ್ಟ ಮೊದಲನೆಯ ಸ್ಥಿತಿಯಾಗಿರುತ್ತದೆ. ಈ ಪರಮ ಮಹಾಕಾರಣ ಶರೀರದ ನಂತರ ಇನ್ಯಾವುದೇ ಶರೀರ ಇರುವುದಿಲ್ಲ. ಇದರ ನಂತರ ಕೇವಲ ಸಂಪೂರ್ಣ ನಿರಾಕಾರ ಆತ್ಮವೇ ಉಳಿದುಕೊಳ್ಳುತ್ತದೆ. ಪರಮ ಮಹಾಕಾರಣ ಶರೀರ ಇದು ಬೀಜರೂಪ ಸ್ಥಿತಿಯಾಗಿದೆ. ಅಂದರೆ ಆತ್ಮನ ಮೊಟ್ಟ ಮೊದಲ ಬೀಜರೂಪ ಸ್ಥಿತಿ. ಇದರ ನಂತರ ಯಾವುದೇ ಶರೀರ ಇರುವುದಿಲ್ಲ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम